18 ಜನ ಬಿಜೆಪಿ ಶಾಸಕರನ್ನು ಅಮಾನತು ಮಾಡಲಾಗಿತ್ತಲ್ಲ, ಅವರ ಅಮಾನತು ತೀರ್ಮಾನವನ್ನು ಈಗ ವಾಪಸ್ ಪಡೆಯಲಾಗಿದೆ. 18 ಬಿಜೆಪಿ ಶಾಸಕರ ಅಮಾನತು ವಾಪಸ್. ಸ್ಪೀಕರ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇವತ್ತಿನ ಸಭೆಯಲ್ಲಿ ಸ್ಪೀಕರ್ ಜೊತೆ ಸಿಎಂ, ಡಿಸಿಎಂ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಸ್ಪೀಕರ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕಲಾಪಕ್ಕೆ ಅಡ್ಡಿಪಡಿಸಿದ್ದಕ್ಕೆ 18 ಜನ ಬಿಜೆಪಿ ಶಾಸಕರನ್ನು ಅಮಾನತು ಮಾಡಿದರು ಸ್ಪೀಕರ್ ಯುಟಿ ಖಾದರ್. ಅದಾದ ನಂತರ ಇವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದರು. ಅಮಾನತು ಆದೇಶವನ್ನು ವಾಪಸ್ ಪಡೆಯೋದಕ್ಕೆ ನಿರ್ದೇಶನ ಕೊಡಿ ಎಂದಿದ್ದರು. ಪತ್ರ ಬರೆದಿದ್ರು ಸ್ಪೀಕರ್ಗೆ. ಎಲ್ಲ ಆಗಿತ್ತು. 6 ತಿಂಗಳು ಸಸ್ಪೆಂಡ್ ಮಾಡಿಬಿಟ್ಟಿದ್ರು ಯುಟಿ ಖಾದರ್. ಈಗ ಬಿಜೆಪಿಯ 18 ಶಾಸಕರ ಅಮಾನತನ್ನು ವಾಪಸ್ ಪಡೆಯಲಾಗಿದೆ. ಸ್ಪೀಕರ್ ಸಭೆಯಲ್ಲಿ ಇದು ಮಹತ್ವದ ನಿರ್ಧಾರವಾಗಿದೆ. ಕಲಾಪಕ್ಕೆ ಅಡ್ಡಿಪಡಿಸಿದ್ದಕ್ಕೆ 6 ತಿಂಗಳು ಸಸ್ಪೆಂಡ್ ಮಾಡಿದ್ರು ಸ್ಪೀಕರ್. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್ಸಾಗಿದೆ. ಅಶ್ವಥ್ ನಾರಾಯಣ್, ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಸೇರಿದಂತೆ, ಅರವಿಂದ್ ಬೆಲ್ಲದ್ ಸೇರಿದಂತೆ ಒಟ್ಟು 18 ಶಾಸಕರ ಅಮಾನತಾಗಿತ್ತು. ಈ ಥರದ ಘಟನೆಗಳು, ಭಾಳಷ್ಟು ಘಟನೆಗಳು ಈ ಥರದ್ದು ವಿಧಾನಸಭಾ ಅಧಿವೇಶನದಲ್ಲಿ ನಡೆದಿದೆ. ಅದರಿಂದ ನಮ್ಮ ಶಾಸಕರು ಏನು ಅವತ್ತು ಸ್ಪೀಕರ್ ಪೀಠದತ್ತ ಹೋಗಿದ್ದಾರೆ, ಅದಕ್ಕೆ ಈಗಾಗಲೇ ವಿಷಾದ ವ್ಯಕ್ತ ಮಾಡಿದ್ದಾರೆ. ಅವರು ವಿಷಾದ ವ್ಯಕ್ತ ಮಾಡಿದ್ದಾರೆ. ಸೊ ಅಲ್ಲಿಗೆ ಅದನ್ನು ಮುಗಿಸ್ಬೇಕಾಗಿತ್ತು. 6 ತಿಂಗಳು ಸಸ್ಪೆಂಡ್ ಮಾಡುವಂಥದ್ದು ಅದು ಒಳ್ಳೆಯ ಕ್ರಮ ಅಲ್ಲ. ಮುಂದೆ ಬರೋವಂಥ ಎಲ್ಲರೂ ಕೂಡ ಇದನ್ನೇ ದಾರಿಯನ್ನು ಹೋಗ್ತಾರೆ. ಮುಂದೆ ಬರೋರು ಯಾರೇ ಸ್ಪೀಕರ್ ಇದ್ದರೂ ಕೂಡ ಇದೇ ದಾರಿಗೆ ಹೋದರೆ ವಿಧಾನಸಭೆ ಅಧಿವೇಶನನೇ ನಡೆಯುವಂಥದ್ದು ಕಷ್ಟ ಆಗ್ತೈತೆ. ಆವಾಗ ರೂಲಿಂಗ್ ಪಾರ್ಟಿ ಒಂದೇ ಅಧಿವೇಶನ ನಡೆಸಬೇಕಾಗ್ತದೆ. ಈ ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ 1 ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ. ಮಾನ್ಯ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ಇಲ್ಲ, ಇದು ವಿಧಾನಸಭೆ ಅಧಿವೇಶನ ಸುಸೂತ್ರವಾಗಿ ನಡಿಬೇಕು, ಈ ಥರದ ಘಟನೆ ನಡೆದಿದೆ, ಅದರಿಂದ ಈಗಾಗಲೇ ಅವರು ಕೂಡ ವಿಷಾದ ವ್ಯಕ್ತ ಮಾಡಿರೋದ್ರಿಂದ ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಬೇಕು ಅಂತೇಳಿ ಸಭಾನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಅದೇ ರೀತಿ ಲಾ ಮಿನಿಸ್ಟ್ರು ಕೂಡ ಮಾತಾಡಿದ್ದಾರೆ. ಮತ್ತು ನಮ್ಮ ಸ್ಪೀಕರ್ ಅವರು ಕೂಡ ಅವರು ಹಜ್ ಯಾತ್ರೆಗೆ ಹೋಗ್ತಾ ಇದ್ದಾರೆ. ನಾಳೆಯಿಂದ ಹಜ್ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಅವ್ರು ಬರೋದು ಇನ್ನು ಭಾಳ ದಿನ, ಒಂದು 15 ದಿನ ಆಗ್ಬೋದು ಅನ್ನೋ ಗೊತ್ತಿಲ್ಲ. ಆ ದೃಷ್ಟಿಯಿಂದ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಈಗಾಗಲೇ ಕೆಲವರು ಭಾಗವಹಿಸ್ತಾ ಇದ್ದಾರೆ ಕಮಿಟಿಯಲ್ಲಿ, ಕೆಲವರು ಭಾಗವಹಿಸ್ತಾ ಇಲ್ಲ. ಮತ್ತು ಈಗಾಗಲೇ ಸ್ಟಡಿ ಟೂರ್ಸ್ ಅಂತ ಎಲ್ಲ ಕಡೆ ಫಿಕ್ಸ್ ಆಗಿದೆ, ಅದಕ್ಕೂ ಕೂಡ ಯಾರು ಹೋಗ್ತಾನೇ ಇಲ್ಲ. ಈ ಎಲ್ಲ ದೃಷ್ಟಿಯಿಂದನೂ ಸದನ ಸರಿಯಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರಿಂದ ಹಿಡಿದು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಇದನ್ನು ಇಲ್ಲಿಗೆ ಅಂತ್ಯ ಮಾಡೋಣ ಅಂತ ಹೇಳಿದ್ದಾರೆ. ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ಇವರೆಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು, ಪ್ರಜಾಪ್ರಭುತ್ವದಲ್ಲಿ ಈ ಥರದ್ದು ಆಗುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತೊಗೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸದನದ ಗೌರವ ದೃಷ್ಟಿಯಿಂದ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ, ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ. ಸುಖಾಂತ್ಯ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಅಲ್ಲ, ಈಗ ಇವತ್ತೇ ಮೋಸ್ಟ್ಲಿ ಇವತ್ತು ನಾಳೆ ಸ್ಪೀಕರ್ ಅವರು ಇದಕ್ಕೆ ಹೋಗ್ತಾರೆ, ಹಜ್ ಯಾತ್ರೆಗೆ ಹೋಗ್ತಾರೆ. ಹೋಗೋಕ್ಕೆ ಮುಂಚೆ ಇದನ್ನೆಲ್ಲ ಆದೇಶ ಮಾಡಿ ಹೋಗ್ತಾರೆ. ಹೌದೌದು, ಇದು ಯಾಕಂದರೆ ಡೆಮೋಕ್ರಸಿ ಇದಲ್ವಾ, ಅಧಿವೇಶನದಲ್ಲಿ ಆಗಿರುವಂಥದ್ದು ಮೀನ್ಸ್ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ. ಅಧಿವೇಶನ ಅಂದರೆ ಆಡಳಿತ ಮತ್ತು ವಿರೋಧ ಪಕ್ಷ. ಈಗ ಆಡಳಿತ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಲಾ ಮಿನಿಸ್ಟ್ರು, ಸ್ಪೀಕರ್ ಅವರು, ಡೆಪ್ಟಿ ಸ್ಪೀಕರ್ ಅವರು, ವಿರೋಧ ಪಕ್ಷ, ನಾವೆಲ್ಲ ಇದ್ದ ಮೇಲೆ BSc ಮೀಟಿಂಗಲ್ಲಿ ನಾವೇನು ತೀರ್ಮಾನ ಮಾಡ್ತೀರೋ ಅಧಿವೇಶನದಲ್ಲಿ ಅದೇ ನಡೆಯುವಂಥದ್ದು. ಹಾಗೆ ಅದೃಷ್ಟ ಅಂದರೆ ಇಡೀ ಸದನದ ಮೀಟಿಂಗ್ ಆದಂಗೆ ಇವತ್ತು. ಆ ದೃಷ್ಟಿಯಿಂದ ಮುಂದೆ ಏನಾನ ಇದ್ದರೆ ಆ ಥರ ಕಾನೂನು ತೊಡಕುಗಳಿದೆ, ಅದನ್ನು ರ್ಯಾಟಿಫಿಕೇಷನನ್ನು ವಿಧಾನಸಭೆ ಒಳಗಡೆ ರ್ಯಾಟಿಫಿಕೇಷನ್ ಮಾಡ್ಕೊಳ್ಳೋವಂಥದ್ದಕ್ಕೂ ಅವಕಾಶ ಇದೆ. ಅದರಿಂದ ಇದೇನು ಕಾನೂನು ವಿರುದ್ಧ ಏನಲ್ಲ. ಅದರಿಂದ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಸ್ಪಂದನೆ ಮಾಡಿದ್ದಾರೆ. ಈ ಒಂದು ಆದೇಶ ಏನು ಮಾಡಿದ್ದಾರೆ ಅದನ್ನು ವಾಪಸ್ ಪಡೆಯುವಂಥದ್ದು ಆಗಿದೆ ಅಂತ ವಾಪಸ್ ಪಡೆಯುವಂಥದ್ದಕ್ಕೆ ಸಕಾರಾತ್ಮಕವಾಗಿದ್ದಾರೆ. ರೈಟ್. ಇದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಮಾತು.
ಹಾಗಾದರೆ ಸಭೆಯಲ್ಲಿ ಏನಾಯಿತು ಏನು ಎತ್ತ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗಾಗಲೇ ಸಭೆಯಲ್ಲಿ ನಿರ್ಧಾರವಾಗಿದೆ ಅನ್ನೋ ರೀತಿಯಲ್ಲೇ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಅಧಿಕೃತ ಆದೇಶ ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತ? ಅರವಿಂದ್, ಮಾರ್ಚ್ 21ನೇ ತಾರೀಕು ಅಧಿವೇಶನದ ಕೊನೆಯ ದಿನ ಹನಿ ಪ್ರಕರಣ ಸಂಬಂಧಪಟ್ಟಂತೆ ಇವರು ಹೋರಾಟ ಮಾಡಿದಾಗ ಇನ್ನು ಪೀಠ ಬಳಿ ಬಂದ್ರು, ಕಾಗದ ಪಕ್ಕ ಎಸೆದ್ರು, ಅಶಿಸ್ತು ಮೀರಿದ್ರು ಅನ್ನೋ ಕಾರಣಕ್ಕಾಗಿ ಸ್ಪೀಕರ್ ಅವರು 6 ತಿಂಗಳ ಕಾಲ ಅಮಾನತ್ ಮಾಡಿದ್ರು. 2 ತಿಂಗಳ ಕಾಲ ಹಗ್ಗ ಜಗಾಟ ನಡೀತು. ಅಶೋಕ್ ಅವರು ಕೂಡ ಸಾಕಷ್ಟು ಬಾರಿ ಪತ್ರ ಬರೆದಿದ್ರು, ಸಿಎಂ ಅವ್ರಿಗೆ, ಡಿಸಿಎಂ ಅವ್ರಿಗೆ ಮನವಿ ಕೂಡ ಮಾಡ್ಕೊಂಡಿದ್ರು. 18 ಶಾಸಕರು ಕೂಡ ಬಂದು ಮನವಿ ಮಾಡ್ಕೊಂಡಿದ್ರು. ಆದ್ರೆ ವಿಷಾದ ಪತ್ರ ಅಥವಾ ಕ್ಷಮಾಪಣೆ ಪತ್ರ ಬರೆದುಕೊಡುವವರೆಗೂ ಆಗಲ್ಲ ಅನ್ನುವಂತ ಹಠವನ್ನ ಸ್ಪೀಕರ್ ಅವರು ಹಿಡಿದಿದ್ರು. ಸಾಕಷ್ಟು ಒತ್ತಡ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ಡಿಸಿಎಂ, ಅವರು ಜೊತೆಗೆ ಸ್ಪೀಕರ್ ಅವರು ಹಾಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಈ 2 ತಿಂಗಳು ಏನೆಲ್ಲ ಸಮಸ್ಯೆ ಅನುಭವಿಸಲಾಯಿತು ಶಾಸಕರಿಂದ ಅವೆಲ್ಲವನ್ನು ಕೂಡ ವಿವರಣೆ ಕೊಟ್ಟ ಹಿನ್ನೆಲೆಯಲ್ಲಿ ಅಮಾನತನ ವಾಪಸ್ ಪಡ್ಕೊಂಡಿದ್ದಾರೆ. ಯಾವುದು ಷರತ್ತು ಹಾಕಿಲ್ಲ ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಆದೇಶ ಹೊರಡಿಸಬಹುದು. ಆದ್ರೆ ಈ 2 ತಿಂಗಳ ಹಗ್ಗ ಜಗಾಟ ಏನಿತ್ತು ಆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಮತ್ತೆ ಆಡಳಿತ ಪಕ್ಷದ ನಡುವೆ ಕೂಡ ಸಾಕಷ್ಟು ಜಟಾಪಟಿ ಸೃಷ್ಟಿಯಾಯಿತು. ಸ್ಪೀಕರ್ ಅವರು ಒಂದ್ ರೀತಿಯಲ್ಲಿ ಆಗೋದೇ ಇಲ್ಲ ಅನ್ನುವಂತಹ ಹಠ ಹಿಡಿದು ಕೂತಿದ್ರು. ಯಾಕಂದ್ರೆ ಸ್ಪೀಕರ್ ಪೀಠಕ್ಕೆ ಸಾಕಷ್ಟು ಅಗೌರವ ಆಗಿದೆ ಅನ್ನುವಂತ ಕಾರಣಕ್ಕಾಗಿ ಅವರು ಕೂಡ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಈಗ ಷರತ್ತಿಲ್ಲದೆ ವಾಪಸ್ ತೆಗೆದುಕೊಂಡಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಆದೇಶ ಆಗುವ ಸಾಧ್ಯತೆ ಇದೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.